ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಟೇಸ್ಟಿಯಾಗಿರೋ ದಹಿ ಚಿಕನ್ ಮಾಡ್ತೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ಚಿಕನ್ನು ಬೋನ್ಲೆಸ್ ತೊಗೋಬೇಕು. ನೀವು ಮಾಮೂಲಿ ಆದರೂ ಪರವಾಗಿಲ್ಲ, ಆದರೆ ಬೋನ್ಲೆಸ್ ಆದರೆ ಚೆನ್ನಾಗಿರುತ್ತೆ. ಆಯಿಲು, ತುಪ್ಪ, ಸಾಲ್ಟು, ಬಿಸಿನೀರಲ್ಲಿ ಮೆಣಸಿನ್ಕಾಯಿ ನೆನೆಸಿಕ್ಕೋಬೇಕು. ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿಕೊಳ್ಳಿ. ಬಾದಾಮಿ, ಗೋಡಂಬಿ, ಸ್ವಲ್ಪ ಗಸಗಸೆ, ಒಣಗಿದ ಕೊಬ್ಬರಿ ಬಿಸಿನೀರಲ್ಲಿ ನೆನೆಸಿಕೊಂಡಿದ್ದೀನಿ. ಮೊಸರು, ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲ, ಧನಿಯಾ ಪುಡಿ, ಪೆಪ್ಪರ್ ಪೌಡ್ರು, ಸ್ವಲ್ಪ ಪಲಾವ್ ಸಾಮಾನು, ಕಸ್ತೂರಿ ಮೆಂತಿ, ಜೀರಾ ಪೌಡ್ರು, ಅರಿಶಿನ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫ್ರೆಂಡ್ಸ್, ಚಿಕನ್ ಕರಿಗಳಂತೂ ನನ್ನ ಚಾನಲಲ್ಲಿ ತುಂಬ ವೆರೈಟಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬ ಟೇಸ್ಟಾಗಿರುತ್ತೆ. ಒಂದೊಂದು ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ನಾನು ಹೊರಗಡೆ ಹೋಗಿ ರೆಸ್ಟೋರೆಂಟಲ್ಲಾಗಲಿ ಮತ್ತು ಹೋಟೆಲಲ್ಲಾಗಲಿ ಈ ಥರ ಆರ್ಡ್ರ್ ಮಾಡಿಕೊಂಡು ತಿಂದಾಗ ಅದ್ರ ಟೇಸ್ಟ್ ಯಾವ ಥರ ಮಾಡಿದ್ದಾರೆ ಅಂತ ಮೈಂಡಲ್ಲಿ ಅದೇ ಫಿಕ್ಸ್ ಮಾಡ್ಕೋತೀನಿ. ಒಂದು ಸತಿ ಬಂದು ಮನೇಲಿ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇದು ಟೊಮೊಟೊ ಆ್ಯಡ್ ಮಾಡಿರಲಿಲ್ಲ ವಿಡಿಯೋದಲ್ಲಿ. ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಈ ರೆಸಿಪಿ. ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ. ದಹಿ ಚಿಕನಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ನೆಕ್ಸ್ಟು ಆ ಥರ ವೆರೈಟೀಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ನನಗೆ ಚಿಕ್ಕ ಹುಡುಗಿಂದನೂ ಒಂದು ಅಭ್ಯಾಸ. 1/4 kg ತರಕಾರಿ ತರಲಿ, ನನಗೆ ಅದರೊಳಗೆ 2 ವೆರೈಟಿಯನ್ನು ಮಾಡಬೇಕು. ಸ್ವಲ್ಪ ಸಾಂಬಾರು ಮಾಡಬೇಕು, ಸ್ವಲ್ಪ ಪಲ್ಯ ಮಾಡಬೇಕು. ಸೊಪ್ಪು ತಂದ್ರೂ ಅಷ್ಟೇ, ಒಂದೇ ಸತಿ ಮಾಡಲ್ಲ. ಸ್ವಲ್ಪ ಬಜ್ಜಿ ಮಾಡ್ತೀನಿ, ಸ್ವಲ್ಪ ಸೊಪ್ಪು ಸಾರು ಮಾಡ್ತೀನಿ. ಈಗಲೂ ಅಷ್ಟೇ 3/4 kg ಚಿಕನ್ ತಂದಿದ್ದೀನಿ. ಅರ್ಧ ದಹಿ ಚಿಕನ್ ಮಾಡಿದ್ದೀನಿ, ಅರ್ಧ ಪುದೀನ ಚಿಕನ್ ಮಾಡಿದ್ದೀನಿ. ಪುದೀನ ಚಿಕನ್ ಅಂತೂ ಇನ್ನೂ ಟೇಸ್ಟಾಗಿದೆ. ನಾವು ಚಿಕ್ಕ ಮಕ್ಕಳಲ್ಲಿ ಅವರೆಕಾಯಿ ತೊಗೊಂಬಂದರೆ ಉಪ್ಪಿಟ್ಟು, ಅವರೆಕಾಯಿ ಪಲಾವ್ ಅಂತೂ ಜಾಸ್ತಿ ಮಾಡ್ತಾ ಇರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ದಿನ ಆದಮೇಲೆ ಮತ್ತು ಅವರೆಕಾಯಿ ಸಾರೂ ಮುದ್ದೆ ಮತ್ತು ಅವರೆಕಾಳು ಸಾರಿಗೆ ಇದ್ಕಿದ ಬೇಳೆ ಮಾಡಿಕೊಂಡು ಚಿಕನ್ ಹಾಕ್ತಾಯಿದ್ರು, ಇಲ್ಲ ಮಟನ್ ಹಾಕ್ತಾಯಿದ್ರು. ತುಂಬ ಟೇಸ್ಟಾಗಿರೋದು. ಮತ್ತು ಅವರೆಕಾಳು ಕರ್ಮೀನು ಹಾಕಿ ಮಾಡೋದು, ಅದನ್ನು ತುಂಬ ಟೇಸ್ಟಾಗಿರೋದು. ಈ ಥರ ಹುಳಿ ಸಾರುಗಳ ಥರ ಮಾಡ್ತಾಯಿದ್ದು. ಇವಾಗಂತೂ ವೆರೈಟಿ ಬಿಡಿ, ಅದನ್ನು ಹೇಳೋಕ್ಕೆ ಆಗಲ್ಲ. ಹೆಸ್ರುಗಳೇ ಬರಲ್ಲ. ಇದ್ರ ಹೆಸರು ನನಗೆ ಬರ್ತಾನೇ ಇಲ್ಲ. ಅದು ತಿಂದು ನೋಡಿ ಟ್ರೈ ಮಾಡಿದೆ. ತುಂಬ ಟೇಸ್ಟಾಗಿತ್ತು. ನೀವು ಈ ಥರ ಮಾಡಿ. ನಾನು ಇದು ಪರೋಟನೂ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಗೀ ರೈಸೂ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ. ಇಂಥ ಒಳ್ಳೊಳ್ಳೆ ಅಡುಗೆಗಳೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.